ಮ್ಯಾನೇಜಿಂಗ್ ಡೈರೆಕ್ಟರ್ ಕಡಬಾಮ್ಸ್ ಗ್ರೂಪ್ ಸಂದೇಶ್ ಕಡಬಾಮ್ ಸರ್ ಅವರ ಪರವಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೇಯಸ್ ಹಾಗೂ ಡಾಕ್ಟರ್ ದಿವ್ಯಾ ಕಡಬಾಮ್ಸ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮನೋರೋಗಗಳಿಗೆ ತುತ್ತಾದವರ ಜೀವನ ನರಕ ಅನ್ನೋ ಮಾತಿತ್ತು. ಆದರೆ ಮನೋರೋಗಕ್ಕೆ ಅಕ್ಕರೆಯಿಂದ ಆರೈಕೆ ಮಾಡಿ ಅವರಿಗೆ ಪುನರ್ಜನ್ಮ ನೀಡಿದ ಸಂಸ್ಥೆ ಕಡಬಾಮ್ಸ್. ಕಡಬಾಮ್ಸ್ ಅನ್ನೋ ಸಂಸ್ಥೆ has been established in the year 1992. ಈ ಸಂಸ್ಥೆ ಕಡಬಾಮ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದು ತಂದೆಯವರಿಗೆ ಒಂದು ಮೆಂಟಲ್ ಹೆಲ್ತ್ ಸಂಸ್ಥೆ ಆಗಿರ್ಬೋದು, ಇಲ್ಲ ಒಂದು ಫೆಸಿಲಿಟಿ ಆಗಿರ್ಬೋದು, ಮಾನಸಿಕ ಕಾಯಿಲೆಗಳಾಗಿರ್ಬೋದು, ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು, ಅವ್ರನ್ನೆಲ್ಲ ಹೌಸ್ ಮಾಡಬೇಕು, ಒಂದು ಹೋಮ್ ಅಂತ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇತ್ತು. ರಮೇಶ್ ಕಡಬಂ ಹಾಗೂ ಪತ್ನಿ ಸುಧಾ ಕಡಬಂ ಅವರ ಸಹಾಯದೊಂದಿಗೆ ಆರಂಭವಾದಂಥ ಈ ಸೆಂಟರ್ನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಲ್ಟಿಪಲ್ ಲಿವಿಂಗ್ ಏರಿಯಾ, ಥೆರಪಿಕ್ ಫೆಸಿಲಿಟಿ, ರಿಕ್ರಿಯೇಷನಲ್ ಫೆಸಿಲಿಟಿ, ಡೆಡಿಕೇಟೆಡ್ ಮೆಡಿಕಲ್ ಫೆಸಿಲಿಟಿ, ಆಂಬ್ಯುಲೆನ್ಸ್ ಸರ್ವಿಸ್, ಡಾಮೆಟ್ರೀಸ್, ಟ್ರಿಬಲ್ ಶೇರಿಂಗ್ ರೂಮ್, ಡಬಲ್ ಶೇರಿಂಗ್ ರೂಮ್, ಲಕ್ಸುರಿ ಕಾಟೇಜಸ್ ಹೀಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಈ ಸಂಸ್ಥೆ ಆರಂಭವಾಗಿದ್ದು 1997ರಲ್ಲಿ ರಮೇಶ್ ಕಡಬಂ ಹಾಗೂ ಪತ್ನಿ ಸುಧಾ ಕಡಬಂ ಶುರು ಮಾಡಿದ ಸಂಸ್ಥೆಯನ್ನ ಪುತ್ರ ಸಂದೇಶ್ ಆರ್ ಕಡಬಂ ಬಹಳ ಯಶಸ್ವಿಯಾಗಿ ನಿಭಾಯಿಸುತ್ತಿರೋದಲ್ಲದೆ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಸಂದೇಶ್ ಕಡಬಂ ಅವರು ಈ ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಈ ಸಂಸ್ಥೆ ಶುರುವಾಗಿ 30 ವರ್ಷಗಳನ್ನ ಪೂರ್ಣಗೊಳಿಸಿದ್ದು ಇದುವರೆಗೆ 30,000ಕ್ಕೂ ಹೆಚ್ಚು ಮಾನಸಿಕ ರೋಗಿಗಳು ಇಲ್ಲಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ತೆರಳಿದ್ದಾರೆ. ಇವರ ಸಾರ್ಥಕ ಸೇವೆ ನಿಜಕ್ಕೂ ಮೆಚ್ಚುವಂಥದ್ದು. ಈ ಸಾರ್ಥಕ ಸೇವೆ ಪರಿಗಣಿಸಿ ಸಂದೇಶ್ ಆರ್ ಕಡಬಂ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ತುಂಬ ಖುಷಿಯಾಗಿದೆ. ನ್ಯೂಸ್ ಫಸ್ಟ್ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದು. ಕಡಬಾಮ್ಸನ್ನು ಒಂದು ಸೈಕ್ಯಾಟ್ರಿಕ್ ರಿಹ್ಯಾಬ್ ಯೂನಿಟ್ಟು. ವಿ ಹ್ಯಾವ್ ಸರ್ವ್ ಮಿಲಿಯನ್ಸ್ ಆಫ್ ಪೀಪಲ್ ವಿತ್ ರಿಹ್ಯಾಬ್ ಸರ್ವಿಸಸ್ ಆ್ಯಂಡ್ ಡಿ ಅಡಿಕ್ಷನ್. ತುಂಬ ಖುಷಿಯಾಗಿದೆ ಸ್ಟಾರ್ ಆಫ್ ಕರ್ನಾಟಕ ಆಗಿ ನ್ಯೂಸ್ ಫಸ್ಟ್ ನಮ್ಮನ್ನು ರೆಕಗ್ನೈಸ್ ಮಾಡಿರೋದು. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅದೇನು ಮಾಡಿರೋದು ರೆಕಗ್ನೈಸ್ ಆಗುತ್ತೆ. ಮತ್ತು ಎಂತೆಂಥ ಪೀಪಲ್ ಮುಂದೆ ನಾವು ಅವಾರ್ಡ್ ತೊಗೊತಾ ಇರೋದು. ಮತ್ತು ಆಬ್ವಿಯಸ್ಲಿ ಅದನ್ನು ಮಾಡ್ತಾ ನಮಗೆ ಹಂಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟೊಂದು ತುಂಬ ಅಚೀವ್ ಮಾಡಬೇಕು ಅಂತ ಆ ರೆಕಗ್ನಿಷನ್ ಬರುತ್ತೆ ಹಂಗೆ.